ಮದ್ದೂರು ತಾಲೂಕಿನ ಕೊಪ್ಪ ಹೋಬಳಿಯ ಅವ್ಯರ್ಹಳ್ಳಿ ಗ್ರಾಮದಲ್ಲಿ ಆರ್ಚ್ ನಿರ್ಮಾಣ, ಹರಳಕೆರೆ ಗ್ರಾಮದಲ್ಲಿ ಐಮೋಸ್ ದೀಪ, ರಸ್ತೆ ಅಭಿವೃದ್ಧಿ, ಹಳೆಹಳ್ಳಿ ಗ್ರಾಮದಲ್ಲಿ ಬಸ್ ನಿಲ್ದಾಣದ, ಕೊಪ್ಪ ಗ್ರಾಮದಲ್ಲಿ ಬಸ್ ನಿಲ್ದಾಣ ಕಾಮಗಾರಿಗೆ ಚಾಲನೆ ನೀಡಿದ ವಿಧಾನ ಪರಿಷತ್ ಸದಸ್ಯ ವಿವೇಕಾನಂದ ತಮ್ಮ ಅನುದಾನದಲ್ಲಿ ಸುಮಾರು 50 ಲಕ್ಷಕ್ಕೂ ಹೆಚ್ಚು ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ನನ್ನ ಚುನಾವಣೆಗೆ ಹೆಗಲು ಕೊಟ್ಟು ನಿಂತವರು ಹರಳಕೆರೆ ಗ್ರಾಮದ ರವಿ ಹಾಗೂ ಶಿವರಾಮ್ರವರು. ಅವರ ಪ್ರೀತಿ ವಿಶ್ವಾಸವನ್ನ ನಾನು ಎಂದಿಗೂ ಮರೆಯಲಾಗಲ್ಲ. ಅವರ ಕೋರಿಕೆ ಮೇರೆಗೆ ಇವತ್ತು ಹರಳಕೆರೆ ಗ್ರಾಮಕ್ಕೆ ಹಲವು ಅಭಿವೃದ್ಧಿ ಕಾಮಗಾರಿಗೆ ಪೂಜೆ ನೆರವೇರಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಕೂಡ ಹೆಚ್ಚಿನ ಅನುದಾನವನ್ನು ಕೊಪ್ಪ ಭಾಗಕ್ಕೆ ನೀಡುತ್ತೇನೆ. ನಾನು 4 ಜಿಲ್ಲೆಗಳಿಗೆ ನನಗೆ ಬರುವ 2 ಕೋಟಿ ಅನುದಾನವನ್ನ ಹಂಚಬೇಕಾಗಿದೆ. ಯಾರು ಕೂಡ ಬೇಸರ ಮಾಡಿಕೊಳ್ಳಬಾರದು. ಯಾವುದೇ ಮೂಲಭೂತ ಹಾಗೂ ಅಭಿವೃದ್ಧಿ ಕೆಲಸಗಳಿಗೆ ಕರೆ ಮಾಡಿ. ನಾನು ಸದಾ ನಿಮ್ಮ ಜೊತೆ ಇರುತ್ತೇನೆ ಎಂದರು. ಈ ಊರಲ್ಲಿ ಏನೇ ಕುಂದುಕೊರತೆ ಇರಲಿ, ನಾನು ನಿರಂತರವಾಗಿ ಈ ಊರಾಗ್ಬೋದು, ಬೆಳ್ಳೆಕೆರೆ ಆಗ್ಬೋದು, ಚಿಕ್ಕನಹಳ್ಳಿ ಆಗ್ಬೋದು, ಈಗ ಹಳೆಹಳ್ಳಿಗೆ ಹೋಗಿದ್ದೆ. ಹಳೆಹಳ್ಳಿಗೆ ನನ್ನ ಸ್ನೇಹಿತ ರೋಹಿತ್ ಬಾಬು ಬಂದಿದ್ದ. ಸರ್, ನಮ್ಮ ಊರಿಗೆ ಒಂದು ದೇವಸ್ಥಾನ ಬೇಕು ಸರ್ ಅಂತಂದ. ದೇವಸ್ಥಾನ ಅಲ್ಲ, ಬಸ್ ಸ್ಟ್ಯಾಂಡ್ ಆಗಬೇಕು ಅಂತಂದ. ಆಯ್ತಪ್ಪ ಮಾಡಿಕೊಡ್ತೀನಿ ಅಂದ್ಬಿಟ್ಟು ಅದನ್ನೂ ಶಂಕುಸ್ಥಾಪನೆ ಮಾಡಿಬಿಟ್ಟು ನಾವು ಗುದ್ಲಿ ಪೂಜೆ ಮಾಡಿಬಿಟ್ಟು ಬಂದು ಒಂದು ಮಸ್ಲೈಟ್ ಆಗಬೇಕು ಅಂತ ನಮ್ಮ ರವಿಯಣ್ಣ ಕೇಳ್ಕೊಂಡಿದ್ರು. ದೇವಸ್ಥಾನದಲ್ಲಿ ಅದನ್ನೂ ಶಂಕುಸ್ಥಾಪನೆ ಆಯಿತು. ಅದಾದ ನಂತರ ಮಶಾಣ ಅಭಿವೃದ್ಧಿ ಆಗಬೇಕು ಸರ್ ಅಂತಂದಿದ್ರು. ಅಂಬೋಸುದ ಪಿಕಪ್ಪನ್ ರಸ್ತೆನೂ ಗುದ್ಲಿ ಪೂಜೆ ಮಾಡಿಬಿಟ್ಟು ಬಂದು ನನಗೆ ಈ ಬರೀ 2 ಕೋಟಿ ರೂಪಾಯಿ ಮಾತ್ರ ಅನುದಾನ ಬರ್ತದೆ. ನಾನು ಅದನ್ನು 29 ತಾಲೂಕಿಗೆ ಹಂಚಬೇಕು. ನಾನು ಮಂಡ್ಯ, ಮೈಸೂರು, ಹಾಸನ, ಚಾಮರಾಜನಗರ 4 ಜಿಲ್ಲೆ ಒಳಪಟ್ಟು ಬರ್ತದೆ. ಶಿಕ್ಷಕರು ಈಗ ನಮಗೆ ಬರೋವೆಲ್ಲ ಗೌರ್ಮೆಂಟ್ ಶಾಲೆಗಳು ಎಲ್ಲ ಸೋರಿಕೆ ಆಗಿವೆ. ತುಂಬ ಕಡೆ ವಾಶ್ರೂಮ್ಗಳಿಲ್ಲ, ಕಾಂಪೌಂಡ್ಸ್ಗಳಿಲ್ಲ. ನಾನು ಸಾಧ್ಯವಾದಷ್ಟು ನನ್ನ ತವರಿಗೆ ಈ ಹಳಕೆರೆ ಊರನ್ನು ನನ್ನ ತವರೂರು ಅಂತ ಭಾವಿಸಿ ನಾನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾನು ಅನುದಾನ ಮಾಡಿಕೊಡ್ತೀನಿ. ಯಾವುದೇ ಕುಂದುಕೊರತೆ ಇರಲಿ, ಯಾವುದೇ ಸಣ್ಣ ಪುಟ್ಟ ಕೆಲಸ ಇರಲಿ, ನನ್ನ ಹತ್ರ ಬನ್ನಿ, ನಾನು ಕೆಲಸ ಮಾಡಿಕೊಡ್ತೀನಿ, ಪ್ರಾಮಾಣಿಕವಾಗಿ ಮಾಡಿಕೊಡ್ತೀನಿ. ಯಾವುದು ಹಂಚ್ಕೋಬೇಡಿ. ನಿಮ್ಮ ಮನೆ ಮಗನಾಗಿ ನಾನು ಕೆಲಸ ಮಾಡಿಕೊಡ್ತೀನಿ. ನಾನು ಕಳೆದ 2 KDP ಮೀಟಿಂಗಲ್ಲಿ ಪ್ರಸ್ತಾವನೆ ಮಾಡಿದೆ. ನಮ್ಮ ಹಳಕೆರೆ ಕೆರೆ ತುಂಬಿಲ್ಲ, ಕೊಪ್ಪದ ಕೆರೆ ತುಂಬಿಲ್ಲ, ಅಂಕ್ಷಪುರದ ಕೆರೆ ತುಂಬಿಲ್ಲ, ನೀರಾವರಿ ಏನು ಮಾಡ್ತಾ ಇದ್ದೀರಿ, ಮನಗಿದ್ದೀರಲ್ಲ ಅಂದ್ಬಿಟ್ಟು ಜೋರಾಗಿ ಗಲಾಟೆ ಮಾಡಿದೆ. ಆ ಗಲಾಟೆ ಮಾಡಿದ ಸಂದರ್ಭದಲ್ಲಿ ಈ ವೇಳೆ ಗ್ರಾಮದ ಮುಖಂಡರಾದ ರವಿ, ಕೊಪ್ಪ ಭಾಗದ ಜೆಡಿಎಸ್ ಮುಖಂಡ ಗಿರೀಶ್, ಕೆಟಿ ಲಕ್ಷ್ಮಣ್, ಚಂದ್ರು, ದೇವರಾಜು, ಕೃಷ್ಣೇಗೌಡ, ಸಿದ್ದಲಿಂಗಯ್ಯ ಸೇರಿದಂತೆ ಇತರರು ಹಾಜರಿದ್ದರು.